ನೀತಿಯನ್ನು ಅನುಸರಿಸುತ್ತದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದುವರಿಕೊಂಡು ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತಿದ್ದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಿದೆ. ನಾನು ಇದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದ್ದೇನೆ. ಕನ್ನಡದ ಜೊತೆಗೆ ಮಲಯಾಳವನ್ನು ಕಲಿಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡಿಗರು. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡ್ತೀವಿ. ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳೋದು. ಇಲ್ಲಂತಾದರೆ ಜನ ನಾವು ಉತ್ತರ ಕೊಡ್ತಾರೆ. ಹೆಚ್ಚಿನ ವಿಷಯಗಳು ನಮ್ಮ ರಾಜ್ಯ ಸರ್ಕಾರ ಗಟ್ಟಿಯಾಗಿರ್ಬೇಕಂತ ತೀರ್ಮಾನ ತಗೊಂಡು ಸಿದ್ದರಾಮಯ್ಯನವರು ಗಟ್ಟಿಯಾಗಿರ್ಬೇಕಂತ ತೀರ್ಮಾನ ತಗೊಂಡು ಅಲ್ಲಿ ಯಾರು ಕನ್ನಡವನ್ನು ಕೊನೆಗಾಣಿಸ್ತಕ್ಕಂಥ ಪ್ರಯತ್ನಗಳಾದ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ನಾವೇನು ತೀರ್ಮಾನ ತರಬೇಕು, ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಅನ್ನೋ ಒಂದು ಎಚ್ಚರಿಕೆ ಸಿದ್ದರಾಮಯ್ಯನವರಿಗೆ ಇರಬೇಕು. ಮತ್ತು ಇವತ್ತು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಕೇರಳ ಮಾಡಿಕೊಂಡಿರ್ತಕ್ಕಂಥ ವರ್ತನೆ, ನಮ್ಮ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಮಾಡತಕ್ಕಂಥ ವರ್ತನೆ, ಇದೆಲ್ಲವನ್ನು ನಮ್ಮ ಸರ್ಕಾರದ ಗಮನದಲ್ಲಿ ಸರ್ಕಾರ ಕೂಡಲೇ ಎಚ್ಚರಿಕೆ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ನೋಡಿ. ಇವತ್ತು ಮಾನಸಿಕತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಮಾನಸಿಕತೆ ಇವರು ಸಾಮಾಜಿಕ ಕಾರ್ಯಕರ್ತರಾಗಿ ಬಹಳ ದಲಿತ ಸಮುದಾಯವನ್ನು ಸಮಾಜದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವದ ಸ್ಥಾನವನ್ನು ಪಡೆದು ಶಾಸಕಿ ಆಗೋದು ಬಹಳ ಸುಲಭದ ಕೆಲಸ. ಜನರ ಒಲವಿನಿಂದ ಅವರು ಶಾಸಕ ಪಾರ್ಟಿ ಸಿಕ್ಕೊಟ್ಟಿರ್ಬೋದು, ಮತ ಹಾಕ್ಬೋದು ಸಾಮಾನ್ಯ ಜನ ಅಂತ ಇದರ ಮುಖಾಂತರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಶಾಸಕಿಯಾಗಿರ್ತಕ್ಕಂಥ ಮಾಧ್ಯಮದ ಜನರಿಗೆ ಬಹಳ ಕೆಟ್ಟದಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಾರೆ. ಮತ್ತು ಇದಕ್ಕೆ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಈಗಾಗಲೇ ನಾವು ಸರ್ಕಾರ ಎಚ್ಚೆತ್ತು ನೋಡಿ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬರೆದಾಗ ರಾತ್ರಿ ಪತ್ರಕರ್ತರನ್ನು ಮನೆಯಿಂದ ಹಿಡ್ಕೊಂಡು ಪತ್ರಕರ್ತರು ರಾತ್ರಿ 12 ಗಂಟೆಗೆ ನಮ್ಮ ಪೇಜ್ ನಡೆಸ್ತಾರೆ ಸೋಷಿಯಲ್ ಮೀಡಿಯಾ, ಅವರನ್ನು ತೊಗೊಂಡು ಹೋಗ್ತಿದ್ರು. ಅವರನ್ನೆಲ್ಲ ಬಂಧನದಲ್ಲಿ 6 ದಿನ 10 ದಿನ ಜೈಲಿಗೆ ಹಾಕಿತ್ತು. ಆದರೆ ಸಿದ್ದರಾಮಯ್ಯನಿಗೊಂದು ಕಾನೂನು, ಶಾಸಕರಿಗೊಂದು ಕಾನೂನು, ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೊಂದು ಕಾನೂನು. ಸಿದ್ದರಾಮಯ್ಯ ವಿರುದ್ಧ ಬಂದಾಗ ಏನು ಕಾನೂನು ತಗೊಂಡಿದ್ದಾರೆ ಅದೇ ಕ್ರಮವನ್ನು ತಗೊಳ್ಳುತ್ತೆ. ಯಾಕಂದರೆ ಅವರು ಒಬ್ಬರು ದೊಡ್ಡ ಮಹಿಳೆ, ಅವರ ಮೇಲೆ ಜಾತಿ ನಿಂದನೆ ಆಗಿದ್ದಾರೆ. ತಕ್ಷಣ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕಠೋರವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಅವರನ್ನು ಬಂಧಿಸಬೇಕು. ಹಾಗಾಗಿ ಅವರ ಜ್ಯೋತಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತ ಗೊತ್ತಾಗಿದೆ. ಈಗಿನ ಬೇಗ ಜ್ಯೋತಿಷ್ಯ ಕಾರ್ಯಾಲಯಕ್ಕೆ ನೋಡಿ ಖಂಡಿಸ್ತೇವೆ. ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಸಿದ್ದರಾಮಯ್ಯ ಆಡಳಿತ ಬಂದ ಮೇಲೆ ಮುಂದ ರಾಜ್ಯವನ್ನು ನೋಡಿ. ಈ ಸರ್ಕಾರ ಬಂದಾಗಲೇ ಪಾಕಿಸ್ತಾನ ಘೋಷಣೆಗಳಾಗಿದೆ. ಸರ್ಕಾರ ವಿಜಯೋತ್ಸವದಲ್ಲೇ ಮೆರವಣಿಗೆಯಲ್ಲಿ ಪಾಕಿಸ್ತಾನವನ್ನು ಧ್ವಜ ಆಯಿತು, ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಧ್ವಜ ಆಯಿತು. ಆನಂತರ ಬೆಳಗಾವಿನಲ್ಲಿ ಒಬ್ಬ ಮುನಿಯ ಹತ್ಯೆ ಆಯಿತು. ಆನಂತರ ನಿತ್ಯ ನಿರಂತರವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಹಲ್ಲೆಗಳು, ಗೂಂಡಾಟ, ಪ್ರವಚನಗಳು ಜಾಸ್ತಿ ಆಗಿದೆ. ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಜೈಕಾರ ಹಾಕಿದ್ರು. ಅವರನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರ ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತದೆ, ಲೂಟಿಗಳು ಜಾಸ್ತಿ ಆಗ್ತದೆ. ಎಲ್ಲಿಯವರೆಗೆ ಹೇಳಿದ್ರೆ ಮೊನ್ನೆ KDP ಸಭೆಯಲ್ಲಿ ನಮ್ಮ ಶಾಸಕರ ಮೇಲೆ ಅವ್ರ ಶಾಸಕರು ಕೈ ಕೆತ್ತಾರೆ. ಬಳ್ಳಾರಿಯಲ್ಲಿ ಗುಂಡು ಹೊಡಿತಾರೆ. ಕಾಂಗ್ರೆಸ್ನ ಶಾಸಕರ ಸಹವರ್ತಿಗಳು ಅವ್ರದ್ದೇ ಕಾರ್ಯಕರ್ತರ ಮೇಲೆ ಗುಂಡು ಹಾಕ್ತಾರೆ. ಅಲ್ಲಿ ಗುಂಡಾಗಿರಿ ತೋರಿಸ್ತಾರೆ. ಇಡೀ ರಾಜ್ಯದಲ್ಲಿ ಗುಂಡಾಗಿರಿಯ ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ಗೆ. ಇದರ ಪರಿಣಾಮ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಮಹಿಳೆಯರ ಮೇಲೆ ಯಾವ ರೀತಿಯ ವ್ಯವಸ್ಥೆಗಳು ಮಾಡತಕ್ಕಂಥದ್ದು ಈ ಸಮಾಜದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ, ಈ ಸರ್ಕಾರದ ಮಾನಸಿಕತೆ ತೋರಿಸುತ್ತೆ. ಅದನ್ನೂ ಸಮರ್ಥನೆ ಮಾಡ್ತಾರೆ. ಆಶ್ಚರ್ಯ ಏನು ಹೇಳಿದ್ರೆ ಅದನ್ನೂ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆ. ಆದರೆ ಇವತ್ತಿಲ್ಲಿ ರಾಮರಾಜ್ಯ ಗಾಂಧಿ ಕಂಡಂತಿಲ್ಲ, ರಾಮನ ರಾಜ್ಯ ಲಂಕಾಪುರ ಆಗ್ತಾ ಇದೆ ಕರ್ನಾಟಕ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ರಾವಣನ ಚಿಂತನೆಯಲ್ಲಿ ರಾಮನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾವಣನು ಬಹಳ ಅದ್ಭುತ ಜ್ಞಾನಿಯಾಗಿದ್ದಾರೆ ಸಿದ್ದರಾಮಯ್ಯನಾಗಿ. ಹಾಗೆ ಸಿದ್ದರಾಮಯ್ಯನ ಹೆಸರು ಚೇಂಜ್ ಆಗ್ತಾ ಇದೆ ಅಂತ ಅನಿಸಿದೆ. ಸಿದ್ದರಾಮಯ್ಯನ ಹೊಗೆಯನ್ನು ಜೋಡಿಸಬೇಕಾಗ್ತದೆ. ಯಾಕಂದರೆ ಅದೇ ರೀತಿಯ ವರ್ತನೆ ಎಷ್ಟು ತಿಳಿದಿದ್ರೂ ಸೀತೆಯ ಅಪಹರಣ ಆಗಿದೆ. ಇವತ್ತು ಇಲ್ಲಿಯೂ ಸೀತೆಯ ಅಪಹರಣಗಳಾಗಿದೆ. ಸೀತೆಯರ ಮೇಲೆ ಅನ್ಯಾಯ ನಡೀತಾ ಇದೆ, ಸೀತೆಯ ಮೇಲೆ ಹಲ್ಲೆಗಳು ನಡೀತಾ ಇದೆ. ಹೇಳಿದರೆ ರಾವಣ ರಾಜ್ಯ ನಡೀತಾ ಇದೆ ಅನ್ನೋ ಒಂದು
ಬಿಜೆಪಿ ಹೆರಾಲ್ಡ್ ಪತ್ರಿಕೆ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ, ನ್ಯಾಯಾಲಯದ ಒಳಗಡೆ ಇದೆ, ತೀರ್ಪಿನಲ್ಲಿದೆ. ಅದರ ಮೇಲೆ ಬೇಲ್ನಲ್ಲಿರ್ತಕ್ಕಂಥದ್ದು ಎಲ್ಲರೂ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇದೇ ಡಿ ಕೆ ಶಿ ಅವರು ಇರ್ಬೋದು, ಅದೇ ಬೇಲ್ನಲ್ಲಿದ್ದಾರೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಪತ್ರಿಕೆ, ನ್ಯಾಯಾಲಯ ಒಳಗಿರ್ತಕ್ಕಂಥ ವಿಷಯ ಅದು. ಅದರ ಮಧ್ಯೆ ಅದು ಯಾವುದೇ ಪತ್ರಿಕೆ ಇವತ್ತು ಜನಸಾಮಾನ್ಯರ ಮಧ್ಯೆ ಇಲ್ಲದೇ ಇರತಕ್ಕಂಥ ಪತ್ರಿಕೆ. ಆ ಪತ್ರಿಕೆಗೆ ಒಂದೂವರೆ ಕೋಟಿ ರೂಪಾಯಿ ವರ್ಷ ಕೊಡ್ತಾರೆ, 90 ಲಕ್ಷ ರೂಪಾಯಿ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ ಹೇಳಿದ್ರೆ ಸರ್ಕಾರದ ಹಣ. ಡಿ ಕೆ ಶಿ ಅವರು ಕೊಟ್ಟರೆ ನಾವು ಕೇಳೋದಿಲ್ಲ, ಸಿದ್ದರಾಮಯ್ಯ ಕೊಟ್ಟರೆ ಕೇಳೋದಿಲ್ಲ. ಸಿದ್ದರಾಮಯ್ಯ ಅದಕ್ಕೆ ಎಷ್ಟು ದೊಡ್ಡ ಆಡು ಕೊಡ್ಬೋದು, ಸಿದ್ದರಾಮಯ್ಯನ ಮನೆಯಿಂದ ಹಣ. ಡಿ ಕೆ ಶಿ ಅವರ ಹಣ, ಡಿ ಕೆ ಶಿ ಅವರ ಮನೆಯಿಂದ ಎಷ್ಟು ಕೋಟಿ ಕೊಡ್ಬೋದು, 100 ಕೋಟಿ ಕೊಟ್ಟು ನಾವು ಕೇಳೋದಿಲ್ಲ. ಕೊಡಿ ನೀವು ಬೇಕಾದ್ರೆ. ಆದರೆ ಕರ್ನಾಟಕ ಸರ್ಕಾರದ ಹಣ ಅದು ಸಿದ್ದರಾಮಯ್ಯನ ಹಣ ಅಲ್ಲ, ಕಾಂಗ್ರೆಸ್ನ ಹಣ ಅಲ್ಲ, ಡಿ ಕೆ ಶಿ ಅವರ ಹಣ ಅಲ್ಲ, ಈ ಜನತೆಯ ಹಣ, ಈ ರಾಜ್ಯದ ಜನತೆಯ ಹಣ. ಅದು ಅಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ಕಾನೂನು ಒಳಗಿರ್ತಕ್ಕಂಥ ಒಂದು ಪತ್ರಿಕೆಯ ಮೇಲೆ ಇದು ಎಚ್ಚರಿಕೆ.